ಸರ್ ಏನ್ ಸರ್ ಈಗ ತಮ್ಗೆಲ್ಲ ಗೊತ್ತಿರೋದು ವಿಚಾರ. ಈಗೇನು ಹೊಸದಾಗಿ ಗವರ್ನರ್ಗೆ ಪ್ರಾಸಿಕ್ಯೂಷನ್ಗೆ ಕುಮಾರಸ್ವಾಮಿ ಮೇಲೆ ಕೇಳಿರೋದು ನಾವು ಸರ್ಕಾರ ಕೇಳಿಲ್ಲ. ಲೋಕಾಯುಕ್ತ SIT ಅವರು ಕೇಳಿರೋದು ನವೆಂಬರಲ್ಲೇ ಕೇಳಿರೋದು. ಈಗೇನು ಕೇಳಿಲ್ಲ. ನಾನು ನೋಡಿದೆ, ನಾನು ಮೊನ್ನೆ ಕುಮಾರಸ್ವಾಮಿ ಅವರು ಹೇಳಿಕೆ ನಾನು ನೋಡಿದೆ. ನಾನು ಯಾರು ಏನು ಮಾಡೋಕ್ಕಾಗಲ್ಲ, 10 ಜನ ಸಿದ್ದರಾಮಯ್ಯ ಬಂದ್ರು ಏನು ಮಾಡೋಕ್ಕಾಗಲ್ಲ ಅಂತ. ಸಿದ್ದರಾಮಯ್ಯ ಮಧ್ಯಕ್ಕೆ ಏನಕ್ಕೆ ಬರ್ತಾರೆ? ಇದು ಸಿದ್ದರಾಮಯ್ಯ ಮಧ್ಯಕ್ಕೆ ಏನಕ್ಕೆ ತಗೊಳ್ತಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇದು SIT ಅವರು ನವೆಂಬರಲ್ಲೇ ಪ್ರಾಸಿಕ್ಯೂಷನ್ ಕೊಡಿ ಅಂತ ಕುಮಾರಸ್ವಾಮಿ ಮೇಲೆ SIT ಪರ್ಮಿಷನ್ ಕೊಡಿ ಅಂತ ನವೆಂಬರಲ್ಲೇ ಕೇಳಿರೋದು. ಇದು ಸಿದ್ದರಾಮಯ್ಯ ಬಗ್ಗೆ ಪ್ರಾಸಿಕ್ಯೂಷನ್ ಮಾಡಿದ್ದಾರೆ ಮಾನ್ಯ ರಾಜ್ಪಾಲರು. ನಾವು ಇದೇ ಕೇಳಿ ರಾಜ್ಪಾಲರಿಗೆ ಏನು ಪ್ರಶ್ನೆ ನಮ್ದಂದ್ರೆ, ಇದು ಪ್ರೈವೇಟ್ ಕಂಪ್ಲೇಂಟೆಂಟ್ ಕೊಟ್ಟಿದ್ದಕ್ಕೆ ನೀವು ಪ್ರಾಸಿಕ್ಯೂಷನ್ನ ಅನುಮತಿ ನೀವು ಕೊಟ್ಟಿದ್ದೀರಾ ಯಾರೋ ಸಿದ್ದರಾಮಯ್ಯ ಮೇಲೆ. ಇದು ನವೆಂಬರಲ್ಲೇ ಕೊಟ್ಟಿರೋದು, ಕುಮಾರಸ್ವಾಮಿ ಮೇಲೆ ಏನಕ್ಕೆ ಕೊಟ್ಟಿಲ್ಲ ಅಂತ ಮಾನ್ಯ ರಾಜ್ಪಾಲರಿಗೆ ನಿಮ್ಮ ಮಾಧ್ಯಮ ಮುಖಾಂತರ ಕೇಳಕ್ ಬಯಸ್ತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ಕುಮಾರಸ್ವಾಮಿ ಅವರು ಭಾಳ ನಿನ್ನೆ ನೋಡಿದೆ ಮಾಧ್ಯಮದಲ್ಲಿ, ನಾನು ಯಾರು ಏನು ಮಾಡೋಕ್ಕಾಗಲ್ಲ, ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ. ಸ್ವಾಮಿ, ನಿಮಗೆ ನೈತಿಕ ಸಿದ್ದರಾಮಯ್ಯ ಬಗ್ಗೆ ಯಾವ ನೈತಿಕ ಹಕ್ಕಿದೆ ತಮ್ಮ ಮಾತಾಡೋಕ್ಕಂತ ತಮ್ಮ ಕೇಳಕ್ಕೆ ಬಯಸ್ತದೆ. ಯಾವ ನೈತಿಕ ಹಕ್ಕಿದೆ ತಮಗೆ ಸಿದ್ದರಾಮಯ್ಯ ಬಗ್ಗೆ ತಮ್ಮ ಮಾತಾಡೋಕ್ಕೆ? ಏನಿದೆ ಸಿದ್ದರಾಮಯ್ಯ ಇದ್ದಲ್ಲಿ? ಮೂಡಾದಲ್ಲಿ ಸಿದ್ದರಾಮಯ್ಯ ಅವ್ರದ್ದು ಏನಿದೆ? ಏನು ಪಾತ್ರ ಇದೆ ಸಿದ್ದರಾಮಯ್ಯ ಅವ್ರದ್ದು? ಸಿದ್ದರಾಮಯ್ಯ ಹೆಸರಲ್ಲಿದೆ. ಅವ್ರು ಯಾರೋ ಆ್ಯಕ್ಷನಲ್ಲಿ ತೊಗೊಂಡಿರೋದು ಲ್ಯಾಂಡ್. ಅವ್ರು ಬಂದು ದೇವರಾಜ್ ಅವ್ರು ಬಂದು 2004 ಮಲ್ಲಿಕಾರ್ಜುನ ಸಿದ್ದರಾಮಯ್ಯ ಬಾಮೈದನ್ ಕೊಟ್ಟಿದ್ದಾರೆ. ಅದಾದಮೇಲೆ ಅವರು 2010 ಡಿನೋಟಿಫಿಕೇಶನ್ ಮಾಡಿಬಿಟ್ಟು ಅವ್ರು 2010 ಅವ್ರ ಅಕ್ಕನಿಗೆ ಗಿಫ್ಟ್ ಕೊಟ್ಟಿದ್ದಾರೆ. ತಪ್ಪೇನಿದೆ ಅದಲ್ಲಿ? ಆಮೇಲೆ ಸಿದ್ದರಾಮಯ್ಯ ಅವ್ರು ಮುಖ್ಯಮಂತ್ರಿ ಇರುವಾಗ ಏನು ಆಲ್ಟರ್ನೇಟ್ ಸೈಟ್ ತೊಗೊಂಡಿಲ್ಲ. ಇದು ಇವ್ರ ಜಾಗದಲ್ಲಿ 3 ಎಕರೆ 16 ಗುಂಟೆದಲ್ಲಿ ಸೈಡ್ ಎಲ್ಲ ಹಂಚ್ಬಿಟ್ಟು ಅವ್ರು ಬೇರೆಯವ್ರು ಕೊಟ್ಟಿದ್ದಕ್ಕೆ ಬೇರೆಯವ್ರು ಕೊಟ್ಬಿಟ್ಟಿದ್ರು. ಇವ್ರು ಕೇಳಿದ್ದಾರೆ, ನಮ್ಮ ಜಾಗದಲ್ಲಿ ನೀವು ಪರಿಹಾರ ಕೊಟ್ಟಿಲ್ಲ, ಕಂಪೋಸಿಷನ್ ಕೊಟ್ಟಿಲ್ಲ, ನೀವು ಸೈಡ್ ಮಾಡಿ ಹಂಚ್ಬಿಟ್ಟಿದ್ದೀರ ಅಂತ ಪತ್ರ ಬರೆದಿದ್ದಾರೆ. ನಿಜ, ಅದು ಪತ್ರ ಬರೆದಿದ್ದಾರೆ. ಅದ್ ಪ್ರಕಾರ 21 ಯಾರು ಸರ್ಕಾರ ಇತ್ತು? BJP ಸರ್ಕಾರದಲ್ಲಿ ತೀರ್ಮಾನ ತಗೊಂಡು 14 ಸೈಟ್ ಕೊಡ್ಬೇಕಂತ ತೀರ್ಮಾನ ತಗೊಂಡು 14 ಸೈಟ್ ಕೊಟ್ಟಿದ್ದಾರೆ. ಬರೇ ಇವ್ರು ಮಾತ್ರ ಕೊಟ್ಟಿಲ್ಲ, ಅದ್ ಬಹಳ ಜನ ಇರ್ತಾರ ತರ. ಬಹಳ ಜನದಲ್ಲಿ 125 ಇವ್ರು 14 ಸೈಟ್ ಇವ್ರು ಕೊಟ್ಟಿದ್ದಾರೆ. ಇವ್ರು ಸಿದ್ದರಾಮಯ್ಯ ಪಾತ್ರ ಏನಿದೆ? ಈಗ ಸಿದ್ದರಾಮಯ್ಯ ರಾಜೀನಾಮೆ ಕೊಡಿ ಅಂತ ಕೇಳ್ತಾರಲ್ಲ BJP ಮತ್ತೆ ಕುಮಾರಸ್ವಾಮಿ ಅವರು ಕೊಡ್ಬೇಕಾಗಿರೋದು ರಾಜೀನಾಮೆ. ಮೊದಲೇ ಆಗಿ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡ್ಬೇಕಾಗಿರೋದು. ಪ್ರೈವೇಟ್ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಕಾರಣಕ್ಕೆ ನೀವು ಪ್ರಾಸಿಕ್ಯೂಷನ್ ಮಾಡಿಬಿಟ್ಟು ಸಿದ್ದರಾಮಯ್ಯನ ರಾಜೀನಾಮೆ ಕೇಳ್ತಾ ಇದ್ದೀರಾ. ನಿಮ್ ಲೋಕಾಯುಕ್ತ ಅವರು SIT ಮತ್ತೆ ಲೋಕಾಯುಕ್ತ ಅವರು ಪರ್ಮಿಷನ್ ಕೇಳಿರೋದು ನಿಮ್ನ. ನೀವು ಕೊಡ್ಬೇಕಾಗಿರೋ ರಾಜೀನಾಮೆ. ನೀವು ಸಿದ್ದರಾಮಯ್ಯ ಬಗ್ಗೆ ನೈತಿಕ ಯಾವ ಹಕ್ಕು ಇಲ್ಲ ನಿಮ್ಮ ತಮ್ಮ ಮಾತಾಡಕ್ಕೆ. ಮಾತಾಡಿದ್ರೆ ಧಮಕಿ ಹಾಕೋದು, ಮಾತಾಡಿದ್ರೆ ಬ್ಲಾಕ್ ಮೇಲ್ ಮಾಡೋದು. ಎಷ್ಟು ದಿನ ಅಂತ ನಡೀತದೆ ಕುಮಾರಸ್ವಾಮಿ ಅವರೇ? ಎಷ್ಟು ದಿನ ಅಂತ ನಡೀತದೆ? ಯಾವ ನೈತಿಕ ಹಕ್ಕಿದೆ ನೀವು ಸಿದ್ದರಾಮಯ್ಯ ಬಗ್ಗೆ? ಮತ್ತೆ 100 ಸಿದ್ದರಾಮಯ್ಯ ಬಂದ್ರು, 100 ಸಿದ್ದರಾಮಯ್ಯ ಬೇಕಾಗಿಲ್ಲ. ಒಬ್ಬ ಜಮೀರ್ನ ಫೇಸ್ ಮಾಡಿ ಮೊದಲೇ ನೀವು 100 ಸಿದ್ದರಾಮಯ್ಯ ಬಂದು ಬಾಯಿ ಇದೆಯಂತ ಏನ್ ಬೇಕಾದ್ರೂ ಮಾತಾಡೋದ ನೀವು? ಬಾಯಿ ಇದ್ರೆ ಏನ್ ಬೇಕಾದ್ರೂ ಮಾತಾಡಿದ್ರ? ಮೊನ್ನೆ ನಾನು ರಾಮನಗರಲ್ಲಿ ನಾನು ಸುಮ್ಗಿದ್ದೀನಿ, ತಾಳ್ಮೆ ಆಗಿದ್ದೀನಿ. ನಾನು ಮೊನ್ನೆ ರಾಮನಗರಲ್ಲಿ ಒಂದು ಹೇಳಿಕೆ ಕೊಟ್ಟೆ. ನಾನು ರಾಜಕೀಯ ನಾನು ಹೇಳಿದ್ದೀನಿ. ನಾನು ಏನಂತ ಹೇಳಿದೆ? ನಾನು ರಾಮನಗರ ಡಿಸ್ಟಿಕ್ಗೆ ನಮ್ಮ ಸರ್ಕಾರ, ಹಿಂದಿನ ಸರ್ಕಾರದಲ್ಲಿ 2013 ಹಿಡ್ಕೊಂಡು 2018 ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ 37,000 ಮನೆಗಳು ಕೊಟ್ಟಿದ್ರಿ. ನೀವು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ್ರಿ 2018 2019 ಮುಖ್ಯಮಂತ್ರಿ ಆಗಿದ್ರಿ. ಅವಾಗ ಎಷ್ಟು ಮನೆಗಳು ಕೊಟ್ಟಿದ್ರಿ? ತಾವು 670 ಮನೆಗಳು ಕೊಟ್ಟಿದ್ರಿ. ಕೇಳಿ ತಪ್ಪ? ನಿಮ್ಮ ಡಿಸ್ಟಿಕ್ಗೆ ಅಲ್ಲಿಂದ ಆಯ್ಕೆಯಾಗಿ ರಾಮನಗರದಿಂದ MLA ಆಗಿ ಮುಖ್ಯಮಂತ್ರಿ ಆಗಿ ಕಾರಣಕ್ಕೋಸ್ಕರ ನಾನು ಕೇಳಿದೆ. ನಾನು 670 ಮನೆ ಕೊಟ್ಟಿದ್ದೆ. ಅದಕ್ಕೆ ನೀವೇನು ಉತ್ತರ ಕೊಟ್ಟಿದ್ದೀರಾ? ಏನ್ ಹೇಳಿದಿರಾ ನೀವು? ಅದಾದ್ಮೇಲೆ ಅವನ್ ಹೇಳಕ್ಕೆ ಒಂದು ಕೇಳಕ್ಕೆ 1 ಬಸ್ಗೆ 2 ನಂಬರ್ ಹಾಕಿ ಓಡಿಸೋನು ಅಂತ ಮನೆ ಕುಮಾರಸ್ವಾಮಿಗೆ ಜ್ಞಾನ ಇರ್ಲಿ. ಒನ್ ಬಸ್ಗೆ 2 ನಂಬರ್ ಹಾಕೊಂಡು ಓಡಿಸ್ತಿದ್ರಿ ಅಂತ ತಾವ್ ಹೇಳ್ತಾ ಇದ್ರಲ್ಲ, ಅದ್ ನಂದಲ್ಲ. ಆಯ್ತಪ್ಪ, ಹಂಗಾಗಿ ಓಡಿಸಿದಿಕ್ಕೆ 2017 ನೀವೇನಿಗೆ ಇಟ್ಕೊಂಡಿದ್ರಿ? ನೀವೇನಿಗೆ ಇಟ್ಕೊಂಡಿದ್ರಿ? ಗೊತ್ತಿರಲಿಲ್ಲ ಅವಾಗ. ಇದಾಗಿರೋದು 2002 ನಂದಿಲ್ಲ. ಅದು ಕೋರ್ಟಿಂದ ಕ್ಲೀನ್ ಚಿಟ್ ತಗೊಂಡಿದ್ದೀನಿ ನಾನು. ಕೋರ್ಟಿಂದ ಕ್ಲೀನ್ ಚಿಟ್ ತಗೊಂಡು ಬಿ ರಿಪೋರ್ಟ್ ಹಾಕಿದ್ದಾರೆ. ನಮ್ ಚಿಕ್ಕಪ್ಪನ ಗಾಡಿ ಅದು, ನನ್ನ ವೆಹಿಕಲ್ ಅಲ್ಲ ಅದು. ಪದೇ ನನ್ಗೆ ಬೇರೆಯವ್ರ ತರ ನನ್ಗೆ ಇದ್ ಮಾಡಕ್ ಹೋಗ್ಬೇಡಿ ನೀವು ದಯಮಾಡಿ. ನಿಮ್ಮಂಗೆ ಯಾವ ಇಲ್ಲಿಗಲ್ ಕೆಲಸ ನಾನು ಮಾಡಿಲ್ಲ. ಕಾನೂನು ಬಿಟ್ಟು ಕೆಲಸ ಮಾಡೋದು ನೀವು. 1 ಬಸ್ಗೆ 2 ನಂಬರ್ ಹಾಕಿದ್ದಾನೆ. ನೀವೇನ್ ಮಾಡಿದಿರಾ? ಎಳ್ಳ ಬಾಯಿ ಬಿಟ್ಟಿ ಇಲ್ಲಿಗಲ್ ಹೇಳ. ನಾನು ಕುಮಾರಸ್ವಾಮಿ ಅವರೇ, ನಂದಲ್ಲ ಬಸ್ ಅದು. ದಾಖಲೆ ಕೊಡ್ತೀನಿ ನಾನು. ಕೋರ್ಟಲ್ಲಿ ಕ್ಲೀನ್ ಶೀಟ್ ತಗೊಂಡಿದ್ದೀನಿ ನಾನು. ನಮ್ ಚಿಕ್ಕಪ್ಪ ಮಾಡಿರೋದು. ಚಿಕ್ಕಪ್ಪ ಮಾಡಿದ ಆರೋಪನ ನನ್ನ ಮೇಲೆ ಓಡಿಸ್ತಾ ಇದ್ದೀರ ತಾವು. ನೀವೇನ್ ಮಾಡಿದಿರಾ?
ಒಂದ್ ಮನೆಯಲ್ಲಿ ಇಕ್ಕೊಂಡು ಆಚೆ ಏನ್ ಮಾಡಿದೀರಾ? ಬಾಯ್ ಬೀಳ್ಲಾ ನಾನು? ಬೇಡ, ದಯಮಾಡಿ ಬೇಡ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.